ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ತೆರೆ ಬಿದ್ದಿದೆ. ಬಹಳ ಮುಖ್ಯವಾಗಿರುವಂಥದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೂಡ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ. ಹಾಗಾಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿಯನ್ನು ಗೆಲ್ಲಿಸಿಕೊಳ್ಳಲು ಹಗಲಿರುಳು ಕೂಡ ಸಾಕಷ್ಟು ಓಡಾಟ ಹೋರಾಟ ಎರಡನ್ನೂ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಈಗ ನೀವು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಮತದಾನವನ್ನು ಮಾಡಿದ್ರ. ಸೊ ಇಡೀ ಕ್ಷೇತ್ರದಲ್ಲಿ ಹೇಗೆ ಅನಿಸ್ತಿದೆ? ಈಗ ಚೆನ್ನಾಗಿದೆ ವಾತಾವರಣ. ಮುಂಚೆಯಿಂದ ಡೇ ಒನ್ನಿಂದನೂ ಚೆನ್ನಾಗಿದೆ. ಕೊನೆವರೆಗೆ ಅಂದರೆ ಇನ್ನೂ ಅರ್ಧ ಗಂಟೆವರೆಗೆ 10 ನಿಮಿಷವರೆಗೆ ಚೆನ್ನಾಗಿದೆ. ಸೊ ಮುಂಚೆ ಕೂಡ ಹೇಳಿದ್ದೀನಿ ಕಾಂಗ್ರೆಸ್ ಗೆಲ್ತಾರಂತ. ಇವತ್ತು ಕೂಡ ಅದೇ ನಮಗೆ ವಿಶ್ವಾಸದ ಗೆಲ್ತಾರೆ. ಸೊ ಎಷ್ಟು ಮತಗಳ ಅಂತರದಲ್ಲಿ ತಮ್ಮ ಪುತ್ರಿ ಗೆಲ್ತಾರೆ ಅನ್ಸುತ್ತೆ? ಅದು ನೋಡ್ಬೇಕು, ಇನ್ನು ಚುನಾವಣೆ ಆದ್ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಸೊ ಗೆಲ್ಲೋದು ಮಾತ್ರ ನಿಶ್ಚಿತ. ಸೊ ರಾಜ್ಯದಲ್ಲಿ ಬಿಜೆಪಿ ಅಲೆ, ಅದು ವಿಶೇಷವಾಗಿ ಕೂಡ ಮೋದಿ ಅಲೆ ಅನ್ನುವಂಥದ್ದು. ಸೊ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಅದು ಒಂದು ರೀತಿಯಲ್ಲಿ ಸವಾಲಾಗಿದೆಯಾ ಅಥವಾ ಸುಲಭವಾಗಿ ಗೆಲ್ಬಹುದು ಅನ್ಸುತ್ತಾ? ಇಲ್ಲ, ಮೋದಿ ಅಲೆ ಅಂತ ಇಲ್ಲವೇ ಇಲ್ಲ, ಪ್ರಶ್ನೆ ಇಲ್ಲ. ಇಲ್ಲಿ ಅಭ್ಯರ್ಥಿ ಸಾಮರ್ಥ್ಯ, ಅವ್ರ ಕೆಲಸ, ಅವ್ರ ಪ್ಲಸ್ಸು ಮೈನಸ್ಸು ಕ್ಯಾಲ್ಕುಲೇಷನ್ ಆಗ್ತದೆ ಹೊರತು ಇಲ್ಲಿ ಮೋದಿ ಗಾಳಿ ಯಾವುದೇ ವರ್ಕ್ ಮಾಡ್ತಾ ಇಲ್ಲ. ಸರ್, ಬಹಳ ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಸದ್ದಾಗ್ತಿರುವಂಥದ್ದು ಕೂಡ ಪ್ರಜ್ವಲ್ ವಿರುದ್ಧದ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರ ಅನ್ನುವಂಥದ್ದು. ಇವತ್ತು ಮುಖ್ಯವಾಗಿ ಕುಮಾರಸ್ವಾಮಿ ಅವರು ನೇರವಾಗಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಪೆನ್ ಡ್ರೈವ್ ಹಂಚುವುದರಿಂದ ಸರ್ಕಾರದ ಷಡ್ಯಂತ್ರವಿದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರ ಅಂತ ಹೇಳಕ್ಕಾಗಲ್ಲ, ಸರ್ಕಾರ ಭಾಗ ಆಗೋಲ್ಲ. ಅದು ಸರ್ಕಾರದ ಏನದೇನು ವಾರ್ತಾ ಇಲಾಖೆಯಿಂದ ಕೊಡೋದು ಹಂಗಲ್ಲ. ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್ ಆರೋಪ ಮಾಡಬೇಕಾಗತ್ತೆ, ಸರ್ಕಾರ ಅಲ್ಲ ಅದು. ಈಗ ನಾ ಏನಾರು ಮಾಡಿದ್ರೆ ಅದನ್ನ ಇಂಡಿವಿಜುವಲ್ ಅಂತ ಆರೋಪ. ನಾ ಸರ್ಕಾರದ ಭಾಗ ಇರ್ಬೋದು, ಆದರೆ ಅದು ಸರ್ಕಾರದ ಹೊಣೆ ಆಗೋಲ್ಲ. ಅಷ್ಟೇ ಅವ್ರ ಕೆಲಸ, ಹತ್ರ ಅವ್ರದ್ದು ಏನು ಪಾತ್ರ ಇದೆ, ಏನೂ ಇಲ್ಲಲ್ಲ. ಇನ್ನೆಕ್ಸ್ಟ್ ಏನಿದ್ದು ಕೋರ್ಟ್ ಇದೆ. ಈಗೆಲ್ಲ ಮ್ಯಾಟ್ರ್ ಕೋರ್ಟ್ನಲ್ಲಿ, ಅದು ಈ ಸರ್ಕಾರದಲ್ಲಿ ಏನು ಇಲ್ಲವೇ ಇಲ್ಲ. SIT ಅಂತಂದ್ರೆ ಸಿದ್ದರಾಮಯ್ಯ, SIT ಅಂತಂದ್ರೆ ಶಿವಕುಮಾರ್, ಈ ತರದ SIT ತನಿಖೆ ರಚನೆ ಆಗಿರುವಂಥದ್ದು ಅನ್ನುವಂಥ ಮಾತು ಹೇಳ್ತಾರೆ. ಅದನ್ನ ನೋಡಲಿಕ್ಕೆ ಅಂತಿಮ ಕೋರ್ಟ್ ಇದೆ. SIT ನೇಮಿಸಿದ್ದು ನಾವು ನಿಜ, ಆದರೆ ಅದನ್ನು ನೋಡಲಿಕ್ಕೆ ಅಂತಿಮವಾಗಿ ಕೋರ್ಟ್ ತೀರ್ಪು ಮಾಡಬೇಕು. ಸರ್, ಒಂದು DK ಶಿವಕುಮಾರ್ ಅವ್ರನ್ನ DCM ಸ್ಥಾನದಿಂದ ಕಿತ್ತೊಗಿಬೇಕು, ಸರ್ಕಾರಕ್ಕೆ ನೈತಿಕತೆ ಅನ್ನೋದು ಏನಾದರೂ ಇದ್ರೆ CM ಸಿದ್ದರಾಮಯ್ಯ ಅವರಿಗೆ ಮೊದಲು ಇವ್ರನ್ನ DCM ಸ್ಥಾನದಿಂದ ಕಿತ್ತಾಕಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ದಾರೆ. ಹೆಂಗೆ ಆರೋಪ ಅಪ್ರೂವ್ ಆಗ್ಬೇಕಲ್ಲ, ಹೆಂಗೆ ಆರೋಪ ಅಪ್ರೂವ್ ಆಗಬೇಕು ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ಲ ಅಂತ, ನಂತರ ಅದು ಇಶ್ಯೂ ಪ್ರಾರಂಭ. ಈಗ ಅದು ಪ್ರಶ್ನೆ ಇಲ್ಲ, ಆರೋಪ ಅಷ್ಟೇ. ಈಗ ಅಲ್ಲ, ನೆನ್ನೆಷ್ಟೇ ವಕೀಲ ದೇವರಾಜ್ ಅವರು ಕೂಡ ಆಡಿಯೋ ಸಂಭಾಷಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೂಡ DK ಶಿವಕುಮಾರ್ ಅವರು ಮಾತಾಡಿರುವಂತಹ ಧ್ವನಿ ಇರುವಂಥದ್ದು. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡ್ತಿದ್ದಾರೆ. ಅಲ್ಲ, ಇರ್ಬೋದು, ಏನು ಮಾತಾಡೋದು ಭಾಳ ಮುಖ್ಯ. ಮಾತಾಡಿರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಏನು ಮಾತಾಡೋದು, ಕಂಟೆಂಟ್ ಏನದು, ಯಾವ ಸಂದರ್ಭದಲ್ಲಿ ಮಾತಾಡಿದ್ರೆ ಅದೆಲ್ಲ ಭಾಳ ಮುಖ್ಯವಾಗಿರುತ್ತದು. ಅದೆಲ್ಲ ಆರೋಪ ಸಾಬೀತು ಅಂದಾಗ ಮುಂದಿನ ಹೆಜ್ಜೆ ಬೇರೆ. ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿದ್ದಾರೆ, ಅವ್ರನ್ನ ಕರೆತರುವಂಥ ನಿಟ್ಟಿನಲ್ಲಿ ಕೂಡ ಆ ಸರ್ಕಾರದಿಂದ ಏನಾದರೂ ಅಥವಾ ವಿಶೇಷ ತನಿಖಾ ತಂಡ ಪ್ರಯತ್ನಗಳು ಸಾಗ್ತಿದೆಯಾ? ಮಾಡ್ತಾರೆ, ಅವ್ರದ್ದೇ ಅಂತ ಪ್ರೊಸೀಜರ್ ಇದೆ. ತರುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದಾರೆ. ತಡ ವಿಳಂಬ ಆಗ್ಬೋದು, ಕರೆತರುವಂತೆ ನಿಶ್ಚಿತ. ಸರ್, ಈಗ ರಾಜ್ಯದಲ್ಲಿ ಒಟ್ಟಾರೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳು ಗೆಲ್ಲುತ್ತೆ ಅನ್ನುವಂಥ ಬಲವಾದ ವಿಶ್ವಾಸ ಇದೆ ನಿಮಗೆ? ಕನಿಷ್ಠ 15 ಸ್ಥಾನ ಅಂತ ನಮ್ದು ನಿರೀಕ್ಷೆ ಇದೆ, 15. ಸೊ ಅಷ್ಟಂತ ಗೆಲ್ಲುವಂಥ ಒಂದು ವಿಶ್ವಾಸ ಇದೆ, ಗೆಲ್ತೀವಿ. ಯಾವ ಆಧಾರದಲ್ಲಿ ಹೇಳ್ತಾ ಇದ್ರೆ, ಅಥವಾ ಗ್ಯಾರಂಟಿಯನ್ನು ಇಟ್ಕೊಂಡು ಹೇಳ್ತಿದ್ರೆ, ಅಥವಾ ಮೋದಿ ಅಲೆ ಇಲ್ಲ ಅಂತ ಹೇಳ್ತಾ ಇದ್ರೆ, ಅಥವಾ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಎಲ್ಲ ಇದೆ. ಸಿದ್ದರಾಮಯ್ಯ ಅವ್ರು ಮಾಡೋಂಥ ಕೆಲಸ ಇದೆ, ಗ್ಯಾರಂಟಿ ಇದೆ ಮುಖ್ಯವಾಗಿ. ಸೊ ನಾವು ಕೆಲಸ ಮಾಡಿರುವಂಥ ಜಿಲ್ಲೆಯಲ್ಲಿ ನಮಗೆ ಸಂಬಂಧಪಟ್ಟ ಅದು ಕೆಲಸ ಇದೆ. ಸೊ ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವೇರಿ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.